ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದ್ದು ಎರಡೂ ಬಣಗಳ ನಡುವೆ ಈಗ ವಾಗ್ಯುದ್ಧ ಜೋರಾಗಿದೆ. ಬಣ ಬಡಿದಾಟದ ಮಧ್ಯೆ ಸರ್ಕಾರದ ಇಮೇಜ್ ಈಗ ಕುಸಿತಾ ಹೋಗ್ತಾ ಇದೆ. ಈಗಾಗಲೇ ಗ್ಯಾರಂಟಿನ ಕೊಟ್ಟು ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎನ್ನುವಂಥದ್ರ ಜೊತೆಗೆ ಈಗ ಕುರ್ಚಿ ಕದನದ ನಡುವೆ ಎಲ್ಲವೂ ಕೂಡ ಮರೆಮಾಚುತ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಈ ಕುರ್ಚಿ ಕದನ ಸದ್ಯಕ್ಕೆ ನಿಲ್ಲೋದೇ ಇಲ್ವಾ? ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿ ಕೆ ವರ್ಸಸ್ ಸಿಎಂ. ಎಲ್ಲ ಜಿಲ್ಲಾ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಹಾಗೂ ಡಿಸಿಎಂ ನಡುವೆ ಕುರ್ಚಿ ಕದನ ತಾರಕಕ್ಕೇರಿದೆ. ಇದರ ಜೊತೆಗೆ ನಾವೇನ್ ಕಮ್ಮಿ ಇಲ್ಲ ಅಂತ ಎರಡೂ ಬಣಗಳ ನಡುವೆ ಈಗ ಜೋರಾದ ಫೈಟ್ ಕೂಡ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಬಣ ಒಂದು ಕಡೆ, ಸಿಎಂ ಸಿದ್ದರಾಮಯ್ಯ ಬಣ ಇನ್ನೊಂದು ಕಡೆ. ಇದರ ಜೊತೆಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಚಾಳಿಯನ್ನು ಕೂಡ ಕಾಂಗ್ರೆಸ್ನಲ್ಲಿ ಮುಂದುವರೆಸಿದ್ದಾರೆ. ತಮ್ಮದೇ ಪಕ್ಷದ, ತಮ್ಮದೇ ಸಚಿವರ, ತಮ್ಮದೇ ನಾಯಕರ ವಿರುದ್ಧ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ಈ ಬಣದಿಂದ ಏನ್ ಬೇಕಾದ್ರೂ ಮಾತನಾಡ್ತೀವಿ, ಯಾರು ಕೇಳೋದೇ ಇಲ್ಲ, ನಮ್ಗೆ ಇಷ್ಟ ಬಂದಂಗೆ ಮಾತನಾಡ್ತೀವಿ ಅನ್ನೋ ಲೆಕ್ಕಾಚಾರ ಗಮನಿಸಿರ್ಬೋದು. ಡಿ ಕೆ ಬಣದಲ್ಲಿ ಗಡಿಗಾ ರವಿ ಅವರಾಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಇದರ ಜೊತೆಗೆ ಕುಡಿಗಲ್ನ ಶಾಸಕ ರಂಗನಾಥ್ ಅವರಾಗಿರ್ಬೋದು, ಈ ಎಲ್ಲ ನೋಡ್ತಾ ಹೋಗ್ತಾ ಇದ್ರೆ ಇನ್ನು ಸಿದ್ದರಾಮಯ್ಯವ್ರ ಬಣ ಎಚ್.ಸಿ. ಮಹಾದೇವಪ್ಪ ಅವರಾಗಿರ್ಬೋದು, ಭೈರತಿ ಸುರೇಶ್, ಇನ್ನು ಜಮೀರ್ ಅಹಮದ್ ಖಾನ್, ಹೀಗೆ ಹಲವು ನಾಯಕರಿದ್ದಾರೆ. ಈ ಎಲ್ಲಾ ನಾಯಕರು ಅವರ ಹೇಳಿಕೆಗಳನ್ನ ನೇರವಾಗಿಯೇ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ, ಇದು ಯಾರಿಗೆ ಇಮೇಜ್ ಆಗ್ತಾ ಇರೋದು? ಇಮೇಜ್ ಕಂಟ್ರೋಲ್ ಮಾಡೋದಕ್ಕಾಗತ್ತಾ? ಆ ಡ್ಯಾಮೇಜ್ ಆಗ್ತಾ ಇರೋದು ಯಾರಿಗೆ? ಪಕ್ಷಕ್ಕೆ. ಇಬ್ಬರ ನಡುವೆ ಈಗ ಕಾಂಗ್ರೆಸ್ ಪಕ್ಷ ತಬ್ಬಲಿ ಆಗ್ತಾ ಇದೆ. ಇಬ್ಬರ ನಡುವೆ ಕಾಂಗ್ರೆಸ್ನ ವರ್ಚಸ್ಸು ಕುಸಿತಾ ಹೋಗ್ತಾ ಇದೆ. ಇವರಿಬ್ಬರ ನಡುವೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೂಡ ನುಡಿದಂತೆ ಸರ್ಕಾರ ಅಂತ ಬೊಬ್ಬೆ ಹೊಡಿತಾ ಇದ್ರಲ್ಲ, ಆ ಇಮೇಜ್ ಸಂಪೂರ್ಣವಾಗಿ ಕುಸಿತಾ ಹೋಗ್ತಾ ಇದೆ. 5 ಗ್ಯಾರಂಟಿನ ಕೊಟ್ಟಿದ್ದೀವಿ ಅಂತ ಜಂಬಾ ಕೊಚ್ಕೊಳ್ತಾ ಇದ್ದಂತ ಸರ್ಕಾರ, ನಾವು ಈಗ ಜನರ ನಡುವೆ ಇದ್ದೀವಿ, ಜನರ ವಿಶ್ವಾಸ ನಮಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಂತ ಸರ್ಕಾರ ಈಗ ಸಂಪೂರ್ಣವಾಗಿ ಕುರ್ಚಿ ಕದನದ ನಡುವೆ ಹಳ್ಳ ಹಿಡಿತಾ ಇದೆ. ಪರಿಪೂರ್ಣವಾಗಿ ಕಾಂಗ್ರೆಸ್ಗೆ ಆ ಡ್ಯಾಮೇಜ್ ಉಂಟಾಗ್ತಾ ಇರೋದು ಇಮೇಜ್ಗೆ. ಕಾಂಗ್ರೆಸ್ನ ವರ್ಚಸ್ಸು ಸಂಪೂರ್ಣವಾಗಿ ಕುಸಿತಾ ಹೋಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನ್ರಪ್ಪ ಇದು? ಬರೀ ಕುರ್ಚಿ ಕುತ್ತಾಟ, ಕುರ್ಚಿ ಗುದ್ದಾಟ, ಕುರ್ಚಿಗಾಗಿ ಪೈಪೋಟಿ. ಇವ್ರ ಪರವಾಗಿ ಅವ್ರು ಮಾತನಾಡ್ತಾರೆ, ಅವ್ರ ಪರವಾಗಿ ಇವ್ರು ಮಾತನಾಡ್ತಾರೆ, ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು. ಇದನ್ ಬಿಟ್ರೆ ಇನ್ನೇನ್ ಮಾಡ್ತಾ ಇದಾರೆ ಕಾಂಗ್ರೆಸ್ನಲ್ಲಿ? ಅಭಿವೃದ್ಧಿ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಜನ ಅಭಿವೃದ್ಧಿ ಆಗಿಲ್ಲ, ಯೋಜನೆಗಳು ಬರ್ತಾ ಇಲ್ಲ, ದುಡ್ಡಿಲ್ಲ ಸರ್ಕಾರದಲ್ಲಿ. ಇದನ್ನ ಹೊರತುಪಡಿಸಿ ಇನ್ನೇನೂ ಕೂಡ ಮಾತನಾಡ್ತಾ ಇಲ್ಲ ಜನ. ಬಿಡ್ರಿ, ಕುರ್ಚಿಗಾಗಿ ಗುದ್ದಾಟ ಜೋರಾಗಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಏನಾದ್ರೆ ಏನು ಇವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲೇ ಮಾತನಾಡ್ತಾ ಇರೋದು. ಈ ಎಲ್ಲವನ್ನೂ ಕೂಡ ಪರಮೇಶ್ವರ್ ಹತ್ರ ಕೇಳ್ಬಿಟ್ರೆ, ಏನ್ ಗೃಹ ಸಚಿವರೇ ಇದೆಲ್ಲ ಅಂತ ಅಂದ್ರೆ, ಅಯ್ಯೋ ನನಗೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನನಗೆ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದನ್ನ ಬಿಟ್ರೆ ಇನ್ನೇನೂ ಕೂಡ ಗೃಹ ಸಚಿವರು ಹೇಳ್ತಾ ಇಲ್ಲ. ಹೀಗಾಗಿ ಈ ಹೇಳಿಕೆಗಳಿಂದ, ಅದು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಕಾಂಗ್ರೆಸ್ನ ವರ್ಚಸ್ಸು ಕುಸಿದಿದೆ. ಅದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಎಷ್ಟೇ ಬಾರಿ ಮೂಗುದಾರ ಹಾಕಿದ್ರು ಕೂಡ ಆ ಮೂಗುದಾರಕ್ಕೆ ಬಗ್ತಾ ಇಲ್ಲ ಸಿಎಂ, ಡಿಸಿಎಂ ಹಾಗೆ ಬಣದವರು ಕೂಡ. ನನಗೆ ಸಿಎಂ ಸೀಟ್ ಬೇಕಷ್ಟೇ, ಇಲ್ಲ ಇಲ್ಲ ನಾನು ಕೊಡೋದೇ ಇಲ್ಲ ಅಂತ ಸಿದ್ದರಾಮಯ್ಯನವರು. ಇದರ ನಡುವೆ ಏನಾಗ್ತಾ ಇದೆ? ಏನ್ ಮಾಡೋದಕ್ಕೆ ಹೊರಟಿದ್ದೀರಿ? ಹಾಗಾದ್ರೆ ಈ ಸಿಎಂ ಡಿಸಿಎಂ ಕುರ್ಚಿ ಕದನದಿಂದ ನಷ್ಟ ಆಗಿದ್ಯಾರಿಗೆ? ಲಾಭ ಆಗಿದ್ಯಾರಿಗೆ? ಇಡೀ ಭಾರತದಲ್ಲೇ ಕೂಡ ಬೆರಳೆಣಿಕೆಯಷ್ಟು ಮಾತ್ರ ಕಾಂಗ್ರೆಸ್ ರಾಜಕಾರಣದಲ್ಲಿ, ರಾಜ್ಯದಲ್ಲಿ ಸರ್ಕಾರ ಅಧಿಕಾರದಲ್ಲಿರೋರು.
ಅದ್ರಲ್ಲಿ ಪ್ರಮುಖವಾಗಿ ಕರ್ನಾಟಕ. ಈಗ ಕರ್ನಾಟಕದಲ್ಲೇ ಕುರ್ಚಿ ಗುದ್ದಾಟದಿಂದ ಸಂಪೂರ್ಣವಾಗಿ ಅಧಿಕಾರ ಹಳ್ಳ ಹಿಡಿದಿದೆಯಲ್ಲ, ಯೋಜನೆಗಳು ಹಳ್ಳ ಹಿಡಿದಿದೆಯಲ್ಲ, ಅಭಿವೃದ್ಧಿ ಹಳ್ಳ ಹಿಡಿದಿದೆಯಲ್ಲ, ನಷ್ಟ ಯಾರಿಗೆ? ನಿಮ್ಮ ಪಕ್ಷಕ್ಕೆ. ಡ್ಯಾಮೇಜ್ ಯಾರಿಗೆ? ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವಿನಃ ಬೇರಾರಿಗೂ ಅಲ್ಲ. ಇದನ್ನ ಅರಿತುಕೊಂಡು ಏನಾದ್ರು ಮಾಡ್ತೀರಾ ಗೊತ್ತಿಲ್ಲ, ಕಾದ್ ನೋಡೋಣ ಅದೇನಾಗುತ್ತೆ ಅಂತ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, DK ವರ್ಸಸ್ CM. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.